ಚಿಕ್ಕೋಡಿ ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಜಿಲ್ಲೆಗಾಗಿ ಹೋರಾಟ ಜಿಲ್ಲೆಗಾಗಿ ಹೋರಾಟ ಜಿಲ್ಲೆಗಾಗಿ ಹೋರಾಟ ಬೇಕೇ ಬೇಕು ಜಿಲ್ಲೆ ಬೇಕೇ ಬೇಕು ಜಿಲ್ಲೆ ಬೇಕಕ್ಕಾಗಿ ಹೋರಾಟ ಜಿಲ್ಲೆಗಾಗಿ ಹೋರಾಟ ಬೇಕೇ ಬೇಕು ಜಿಲ್ಲೆ ಬೇಕು ಬೇಕೇ ಬೇಕು ಜಿಲ್ಲೆ ಬೇಕು ಬೇಕೇ ಬೇಕು ಜಿಲ್ಲೆ ಬೇಕು ಬೇಕಕ್ಕಾಗಿ ಹೋರಾಟ ಜಿಲ್ಲೆಗಾಗಿ ಹೋರಾಟ We want district. We want district. We want district. ಬೇಕೇ ಬೇಕು ಜಿಲ್ಲೆ ಬೇಕು ಬೇಕೇ ಬೇಕು ಜಿಲ್ಲೆ ಬೇಕು ಬೇಕಕ್ಕಾಗಿ ಹೋರಾಟ ಜಿಲ್ಲೆಗಾಗಿ ಹೋರಾಟ ಬೇಕಕ್ಕಾಗಿ ಹೋರಾಟ ಜಿಲ್ಲೆಗಾಗಿ ಹೋರಾಟ ಬೇಕಕ್ಕಾಗಿ ಹೋರಾಟ ಜಿಲ್ಲೆಗಾಗಿ ಹೋರಾಟ ಬೇಕೇ ಬೇಕು ಜಿಲ್ಲೆ ಬೇಕು ಬೇಕೇ ಬೇಕು ಜಿಲ್ಲೆ ಬೇಕು ಬೇಕೇ ಬೇಕು ಜಿಲ್ಲೆ ಬೇಕು ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಅದಕ್ಕಾಗಿ ಹೋರಾಟ ಜಿಲ್ಲೆಗಾಗಿ ಹೋರಾಟ. ಚಿಂಚನೆ ಸಿದ್ಧ ಸಂಸ್ಥಾನ ಮಠದ ವತಿಯಿಂದ ಹಾಗೂ ಚಿಂಚನೆ ಎಲ್ಲ ಸದ್ಭಕ್ತರು ಸೇರಿಕೊಂಡು ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತ ಹೇಳಿ ಇವತ್ತಿನ ದಿನ ಮನವಿ ಪತ್ರವನ್ನು ಸಲ್ಲಿಸಲಿಕ್ಕೆ ನಾವು ಬಂದಿದ್ದೇವೆ. ಸುಮಾರು 30 ವರ್ಷಗಳಿಂದ ಪರಮ ಪೂಜನೀಯ ಗುರುಗಳಾಗಿರ್ತಕ್ಕಂಥ ಅಲ್ಲಮಕುರ್ಮ ಮಹಾಸ್ವಾಮೀಜಿಯವರು ಚಿಕ್ಕೋಡಿ ಜಿಲ್ಲೆ ಆಗಬೇಕು ಮತ್ತು ನಮ್ಮ ಮಕ್ಕಳೆಲ್ಲ ಶಿಕ್ಷಣವಂತರಾಗಬೇಕು, ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗುರುಗಳು ಸುಮಾರು 25-30 ವರ್ಷಗಳಿಂದ ಇಲ್ಲಿ ಹೋರಾಟವನ್ನು ನಡೆಸಿಕೊಂಡು ಬಂದಿದ್ದಾರೆ. ಆ ಹೋರಾಟಕ್ಕೆ ನಮ್ಮ ಹಂಜಿ ಸರ್ ಆಗಿರ್ಬೋದು, ನಮ್ಮ ಹುಕ್ಕೇರಿಯವರಾಗಿರ್ಬೋದು, ನಮ್ಮ ಚಂದ್ರಕಾಂತ್ ಹುಕ್ಕೇರಿಯವರಾಗಿರ್ಬೋದು, ಸಂಜು ಅಣ್ಣವರಾಗಿರ್ಬೋದು, ಇವರೆಲ್ಲರೂ ಸೇರಿಕೊಂಡು ಒಟ್ಟಾರೆ ಅವರು ಸ್ಟ್ರೈಕ್ ಕುಂತಿರೋದು ಉದ್ದೇಶ ಏನು ಅಂತಂದರೆ ನಮ್ಮ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅನ್ನುವಂಥ ಒಂದೇ ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶ ಇಲ್ಲ. ಹಾಗಾಗಿ ಇವತ್ತು ಚಿಕ್ಕೋಡಿಯಲ್ಲಿ ಆಫೀಸ್ಗಳು ಬಂದಿವೆ, ಯಾವುದೇ ಆರ್ಥಿಕ ಹೊರೆ ಸರ್ಕಾರಕ್ಕೆ ಬೀಳೋದಿಲ್ಲ. ಹಾಗಾಗಿ ಈಗ DC ಆಫೀಸ್ ಒಂದು ನಮ್ಮ ಚಿಕ್ಕೋಡಿಗೆ ಬಂದುಬಿಟ್ರೆ ಪೂರ್ಣ ಆಗಿಬಿಡ್ತದೆ. ಆ ಸಲುವಾಗಿ ಎಲ್ಲ ಆಫೀಸ್ಗಳು ಈಗ ಆಲ್ರೆಡಿ ಚಿಕ್ಕೋಡಿಯಲ್ಲಿ ಬಂದಿವೆ. ಹಾಗಾಗಿ ಸರ್ಕಾರದವರು ಈ ಕಡೆ ಗಮನವನ್ನು ಹರಿಸಿ ಆದಷ್ಟು ಬೇಗ ಚಿಕ್ಕೋಡಿಯನ್ನು ಜಿಲ್ಲೆ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಎಲ್ಲ ಸರ್ಕಾರಕ್ಕೆ ನಮ್ಮ ಸಂಸ್ಥಾನ ಮಠದ ಪರವಾಗಿ ಹಾಗೂ ಸದ್ಭಕ್ತರ ಪರವಾಗಿ ಎಲ್ಲ ಹೋರಾಟ ಸಮಿತಿಯ ಪದಾಧಿಕಾರಿಗಳ ಪರವಾಗಿ ಅತ್ಯಂತ ನಮ್ರಪೂರ್ವಕವಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಚಿಕ್ಕೋಡಿಯನ್ನು ಆದಷ್ಟು ಬೇಗ ಜಿಲ್ಲಾ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೇನೆ. ನಾವು ಇದೊಂದು ಸರಿ ಹಿಂದೆ ಹೋಗಿ ಬಂದಿದ್ದಾರೆ ಎಲ್ಲ ಗುರುಗಳು. ನಮ್ಮ ಚಿಕ್ಕೋಡಿ ಜಿಲ್ಲೆ ತಾಲೂಕಿನ ಎಲ್ಲ ಗುರುಗಳು ನಡೆಸಿ ಜಗದ್ಗುರುಗಳನ್ನು ಮೊದಲುಗೊಂಡು ಚಿಕ್ಕೋಡಿ ಸ್ವಾಮೀಜಿಯವರನ್ನು ಮೊದಲುಗೊಂಡು ಎಲ್ಲ ಸ್ವಾಮೀಜಿಯವರು ನಮ್ಮ ಈಗ ಆಲ್ರೆಡಿ CM ಅವರನ್ನು ಮೊದಲೊಂದು ಸಾರಿ ಭೇಟಿಯಾಗಿ ಬಂದಿದ್ದಾರೆ. ಮತ್ತೊಂದು ಸಾರಿ ಏನಾದರೂ ಸಮಯ ಸಿಕ್ಕರೆ ನಾವು ಹೋಗಿ ಬಂದು CM ಅವ್ರ ಜೊತೆ ಚರ್ಚೆಯನ್ನು ಮಾಡಿ ನಮ್ಮ ಜಿಲ್ಲೆ ಮಾಡಬೇಕು ಅಂತೇಳಿ CM ಅವರಿಗೆ ನಾವು ಮನವಿಯನ್ನು ಇನ್ನೊಂದು ಸಾರಿ ಮಾಡ್ಕೊಳ್ತೀವಿ. ವೀಕ್ಷಕರೇ, ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.
ಇದಿಷ್ಟು ಈವರೆಗಿನ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ.